ಇನ್ಸ್ಟೆನ್ಸ್ ವೇರಿಯೇಬಲ್ ಅಂದರೆ ಏನು? A variable that is declared inside a class but outside methods. ಒಂದು ವೇರಿಯೇಬಲ್ನ ಕ್ಲಾಸ್ನ ಒಳಗಡೆ ಮೆಥಡ್ನ ಹೊರಗಡೆ ಡಿಕ್ಲೇರ್ ಅಥವಾ ಕ್ರಿಯೇಟ್ ಮಾಡಿದರೆ ಅದನ್ನು ಇನ್ಸ್ಟೆನ್ಸ್ ವೇರಿಯೇಬಲ್ ಅಂತ ಕರಿತೀವಿ. ಇಟ್ ಬಿಲಾಂಗ್ಸ್ ಟು ದ ಆಬ್ಜೆಕ್ಟ್ ಆಫ್ ದ ಕ್ಲಾಸ್, ಗೆಟ್ಸ್ ಡಿಫಾಲ್ಟ್ ವ್ಯಾಲ್ಯೂಸ್ ಇಫ್ ನಾಟ್ ಅಸೈನ್ಡ್, ಆಕ್ಸೆಸ್ಡ್ ಯೂಸಿಂಗ್ ಆಬ್ಜೆಕ್ಟ್ ರೆಫರೆನ್ಸ್. ಇನ್ಸ್ಟೆನ್ಸ್ ವೇರಿಯೇಬಲ್ ಕ್ಲಾಸ್ನ ಆಬ್ಜೆಕ್ಟ್ಗೆ ಸೇರಿದ್ದು. ನಾವು ಯಾವುದೇ ವ್ಯಾಲ್ಯೂಸ್ನ ಅಸೈನ್ ಮಾಡಿಲ್ಲ ಅಂದರೆ ಡಿಫಾಲ್ಟ್ ವ್ಯಾಲ್ಯೂಸ್ನ ತಗೊಳುತ್ತೆ. ಆಬ್ಜೆಕ್ಟ್ ರೆಫರೆನ್ಸನ್ನು ಯೂಸ್ ಮಾಡಿಕೊಂಡು ಇನ್ಸ್ಟೆನ್ಸ್ ವೇರಿಯೇಬಲ್ಗಳನ್ನು ಆಕ್ಸೆಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಈ ಒಂದು ಪ್ರೋಗ್ರಾಮ್ನಲ್ಲಿ ಏಜ್ ಮತ್ತು ನೇಮ್ ಅನ್ನೋದು ಇನ್ಸ್ಟೆನ್ಸ್ ವೇರಿಯೇಬಲ್. ಇವುಗಳನ್ನು ಸ್ಟೂಡೆಂಟ್ ಅನ್ನೋ ಕ್ಲಾಸ್ನ ಒಳಗಡೆ ಡಿಸ್ಪ್ಲೇ ಅನ್ನುವ ಮೆಥಡ್ನ ಹೊರಗಡೆ ಡಿಕ್ಲೇರ್ ಮಾಡಿದ್ದಾರೆ. ಈ ಮೆಥಡ್, ಕ್ಲಾಸ್, ಆಬ್ಜೆಕ್ಟ್ ಹೊಸ ಹೆಸರುಗಳನ್ನ ಕೇಳಿದಾಗ ಖಂಡಿತವಾಗ್ಲೂ ಕನ್ಫ್ಯೂಸ್ ಆಗುತ್ತೆ. ವರಿ ಮಾಡ್ಕೊಳ್ಬೇಡಿ, ಮುಂದೆ ಎಲ್ಲ ಟಾಪಿಕ್ಗಳು ಕವರ್ ಆಗ್ತಾ ಎಲ್ಲವೂ ಈಸಿಯಾಗಿ ಅರ್ಥ ಆಗುತ್ತೆ. ಹ್ಯಾಪಿ ಲರ್ನಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.